ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ದಯವಿಟ್ಟು ಸರ್ಕಾರದವರು ಫಸ್ಟು ಈ ಥರದನ್ನ ಅವಾಯ್ಡ್ ಮಾಡಬೇಕು. ಹೊಸ ವರ್ಷ ಹೊಸ್ದಾಗಿ ಒಳ್ಳೇದು ಯಾವ್ದಾದ್ರು ಜನಕ್ಕೆ ಯೂಸ್ ಆಗೋ ಅಂಥದ್ದು ಯಾವ್ದಾದ್ರು ಮಾಡಬೇಕು. ಇವಾಗ ನೋಡಿ, ಒಂದು ಟಿಕೆಟ್ ಮೇಲೆ 15% ಜಾಸ್ತಿ ಮಾಡಿದ್ದಾರೆ ಅಂದರೆ ಮಿಡಲ್ ಕ್ಲಾಸ್ ಅವರು, ಲೋಯರ್ ಮಿಡಲ್ ಕ್ಲಾಸ್ ಜನ ಎಲ್ಲೋಗ್ಬೇಕು? ಇವತ್ತಿಗೆ 10,000 12,000 ಸಂಬಳ ತಗೋತಾರೆ. ಪಾಪ ಎಷ್ಟೋ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಂಬ್ಕೊಂಡೇ ಇವತ್ತಿಗೆ ಜೀವನ ಮಾಡ್ತಿರೋದು. ಯಾರು ಕಾರು ಬೈಕೆಲ್ಲ ಇಟ್ಕೊಂಡು ಜೀವನ ಮಾಡದೇ ಇರೋರು ತಾನೇ ಬಸ್ ಹತ್ತಕ್ಕಾಗೋದು. ಅವ್ರ ಮೇಲೆ 10-15% ನೀವು ಜಾಸ್ತಿ ಮಾಡೋದು, ಹಾಲಿನ ರೇಟ್ ಜಾಸ್ತಿ ಮಾಡೋದು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋದು, ಮತ್ತು ಈಗ ಇದೆಲ್ಲ ಜಾಸ್ತಿ ಮಾಡ್ಕೊಂಡು ಬರೋದು. ಅಲ್ಲಿ ನೋಡಿದ್ರೆ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದ ಬಂದಿದೆ, ಯೋಜನೆಗಳು ಕೊಟ್ಟಿದ್ದೀವಿ, ಈ ಫ್ರೀ ಕೊಟ್ಟಿದ್ದೀವಿ, ಆ ಫ್ರೀ ಕೊಟ್ಟಿದ್ದೀವಿ ಅನ್ನೋದು ಆಯ್ತಾ. ಇಲ್ಲಿ ಡಬಲ್ ಕಿತ್ಕೊಳ್ಳೋದು, ಅಲ್ಲಿ ಕಡಿಮೆ ಕೊಡೋದು ಆಯ್ತಾ. ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಬಸವನಗುಡಿಯಲ್ಲಿ ಎಷ್ಟೋ ಜಾಗಗಳಿದೆ, ನಮ್ಮ ಅಕ್ಕಪಕ್ಕ ಮನೆಗಳಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಗಳೇ ಬರ್ತಿಲ್ಲ. ಲಾಸ್ಟ್ 2 to 3 ಮಂತ್ಸಿಂದ ಬಂದಿಲ್ಲ ಆಯ್ತಾ. ಮೋರ್ ಓವರ್ ಅಂದರೆ ನೀವೇ ಒಂದು ಬಸ್ ಅಂತ ತಿಳ್ಕೊಳ್ರಿ, 100% ಆಕ್ಯುಪೆನ್ಸಿಯಲ್ಲಿ 80% ಗಂಡಸರು ಕೊಡ್ತಾರೆ. ಏನಕ್ಕೆ ಅಂದರೆ ಮೆಜಾರಿಟಿ ಆಫ್ ಟ್ರಾವೆಲಿಂಗ್ ಮಾಡೋದು ಗಂಡಸರು, 20% ವುಮೆನ್ಗೆ ರಿಸರ್ವೇಷನ್ ಇರುತ್ತೆ ಎಲ್ಲ ಬಸ್ಸಲ್ಲೂ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ 20% ಫ್ರೀ ಕೊಟ್ಬಿಟ್ಟು 80% ಇವರಿಂದ ಡಬಲ್ ತೊಗೊಳ್ಳೋದು, ಇದು ಯಾವ ರೀತಿ ನ್ಯಾಯ ಅನಿಸ್ತಾ ಇದೆ ಆಯ್ತಾ. ಪಾಪ ಎಷ್ಟೋ ಜನ ಒಂದೊಂದು ರೂಪಾಯಿ ಕಷ್ಟ ಬೀಳ್ತಾ ಇದ್ದಾರೆ ಇವತ್ತಿಗೆ. ಅಕ್ಕಿಗೆ, ಬೇಳೆಗೆ, ಪ್ರತಿಯೊಂದಕ್ಕೂ ಇವಾಗ ಆಗಿರೋ ಬೆಲೆಗಳಿಗೆ ನೀವು ತಗೊಳ್ರಿ. ನೀವು ನಮ್ಮದು ನಂದಿನಿ ಇದು ಹಾಲ್ ಮೇಲೆ 1 ಲೀಟ್ರಿಗೆ ₹1 ₹2 ಜಾಸ್ತಿ ಮಾಡ್ಕೊಂಡು ಹೋಯ್ತು ಅಂದರೆ ಎಲ್ಲಿಂದ ಜೀವನ ಎಲ್ಲಿಗೆ ಹೋಗ್ತಾ ಇದೆ? ದಯವಿಟ್ಟು ಸರ್ಕಾರದಲ್ಲಿ ನಾವು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಕೊಳ್ಳೋದಂದರೆ, ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ದಯವಿಟ್ಟು ಸರ್, ಜನರು ಬಡವ್ರ ಹೊಟ್ಟೆ ಮೇಲೆ ಬಡಿಯೋ ಕೆಲಸ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಆಯ್ತಾ. ನೀವು ಹೈ ಕ್ಲಾಸ್ ಜನಕ್ಕೆ ಯೋಚನೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಲೋ ಕ್ಲಾಸು, ಲೋಯರ್ ಮಿಡಲ್ ಕ್ಲಾಸು ಈ ಜನದ ಬಗ್ಗೆ ಯೋಚನೆ ಮಾಡಿ ನೋಡಿರಿ ಆಯಿತಾ. ಹಾಂ ಸರ್. ಹಾಗೆಯೇ ಯೋಚನೆ ಮಾಡೋಕ್ಕೆ ಹಿಂದಿನ ಸರ್ಕಾರನೇ ಕಾರಣ ಅಂತೇಳಿ ಸಾರಿಗೆ ಇಲಾಖೆ ಅವರು ಹೇಳಿದರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಂತ ಹೇಳಿ ಸರ್? ಟಿಕೆಟ್ ದರ ಹೆಚ್ಚಳ ಮಾಡೋಕ್ಕೆ ಹಿಂದಿನ ಸರ್ಕಾರ BJP ಇತ್ತಲ್ಲ, ಅವರೇ ಕಾರಣ ಅಂತೇಳಿ ಪ್ರೆಸೆಂಟು ಸಾರಿಗೆ ಅವರು ಹೇಳ್ತಿದ್ದಾರೆ. ಸರ್ ಏನು ಗೊತ್ತಾ, ಈ ತಿಂದ್ಬಿಟ್ಟು ಮಕ ಒರೆಸಿ ಕೋತಿ ಎಗರ್ದ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿದ್ದಾಗ ಅವ್ರ ಮೇಲೆ ಹೇಳೋದು, ಅಲ್ಲಿದ್ದಾಗ ಇವ್ರ ಮೇಲೆ ಹೇಳೋದು, ಈ ಥರ ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡಿರಿ. ಯಾವ ಸರ್ಕಾರ ಹೇಳಿದ್ರು ಪರವಾಗಿಲ್ಲ. ಇವತ್ತು ಪ್ರೆಸೆಂಟ್ ಸರ್ಕಾರ ಯಾರ್ದು? ಜಾರಿ ಯಾರು ಮಾಡಿರೋದು? ಹಾಂ, 2 ವರ್ಷ ಆಯ್ತಾ ಬಂತು, ಇವಾಗ ಇನ್ಕ್ರೀಸ್ ಮಾಡಿಬಿಟ್ಟು ಹಿಂದಿನ ಸರ್ಕಾರ ಹೇಳಿದ್ರು, ಆ ಸರ್ಕಾರ ಹೇಳಿದ್ರು, ಇವೆಲ್ಲ ಫಸ್ಟ್ ಸ್ಟಾಪ್ ಮಾಡಿ ಸಾಕು. ಎಲ್ಲ ಜನ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಎಜುಕೇಟೆಡ್ ಆಗಿದ್ದಾರೆ ಇವಾಗ ಆಯಿತಾ. ಯಾರ್ಯಾರು ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ, ಸ್ಮಾರ್ಟ್ ಬೆಂಗಳೂರು ಅಂತಾರೆ, ಇನ್ನೊಂದು ಬೆಂಗಳೂರು ಅಂತಾರೆ, ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಸರ್? ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲ ಹೋಗ್ತಾ ಇದೆ ಸರ್. ರೈತರ ಜಮೀನೆಲ್ಲ ಈ ಥರ ಕಬ್ಜಾಗಳು ಮಾಡಿಕೊಂಡು ತಿನ್ಕೊಂಡು ಎಲ್ಲ ಕಾಂಕ್ರೀಟ್ ಇದು ಆಯಿದ್ರೆ ಬೆಳೆ ಎಲ್ಲಿ ಸರ್ ಬೆಳೀತಾರೆ? ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಇವತ್ತು ಗ್ರೀನ್ ಬ್ಯಾಂಗ್ಳೂರ್ನೇ ಹಾಳು ಮಾಡಾಕ್ಬಿಟ್ರಲ್ಲ ಸರ್. ರೋಡ್ಗಳು ಸರಿ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ. ಇವತ್ತು ಮಳೆ ಬಂದರೆ ಬಿಲ್ಡಿಂಗ್ಗಳು ಕುಸಿತಾ ಇದೆ. ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಸರ್? ಡ್ರೈನೇಜ್ ಪ್ರಾಬ್ಲಮ್ ಇದೆ, ರಾಜಕಾವಲೆ ಒತ್ತುವರಿ ಮಾಡಿದ್ದಾರೆ. ಯಾವುದ್ರದ್ದು ಸರ್? ಎಷ್ಟರದ್ದು ಅಂತ ಮಾತಾಡ್ತೀರಾ? ಎಲ್ಲ ಕಂಪ್ಲೀಟ್ ಕೊಲ್ಯಾಪ್ಸು. ಹಿಂಗೆ ಹೋಯ್ತು ಅಂದರೆ ಎಲ್ಲಿಗೋಗಿ ಮುಟ್ಟತ್ತೆ ಸರ್? ಜನ ಏನು ಸಿಮೆಂಟ್ ತಿಂದು ಬದುಕಬೇಕಾ ನೆಕ್ಸ್ಟು? ರೈತರ ಜಾಗ ಯಾಕೆ ಇಷ್ಟೊಂದು ಅಕ್ವಿಸಿಷನ್ ಆಗ್ತಾ ಇದೆ ಎಲ್ಲ ಕಡೆನೂ? ಡೆವಲಪ್ಮೆಂಟು ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಮಾಡಿ, ಔಟ್ಸೈಡ್ ಆಫ್ ಬೆಂಗಳೂರಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ. ನೀವು ಹಳ್ಳಿಗಳನ್ನೆಲ್ಲನೂ ಡೆವಲಪ್ಮೆಂಟ್ ಮಾಡ್ತೀನಿ ಇದನ್ನಂತ ಹಿಂಗೆ ಕಿತ್ಕೊಂಡು ತಿಂದರೆ ಎಲ್ಲಿಂದ ಸರ್ ಮುಂದೆ? ನೆಕ್ಸ್ಟ್ ಜನ್ರೇಷನ್ಗೆ ಇದೇ ಇಲ್ಲ, ನಿಮಗೆ ಗ್ರೀನ್ ಅನ್ನೋದಿಲ್ಲ ಮತ್ತು ಫುಡ್ ಅನ್ನೋದಿಲ್ಲ, ಅಷ್ಟೇ ಸರ್, ಎಂಡಾಗತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಸರ್ಕಾರ. ಇದ್ರ ಬಗ್ಗೆ ಯೋಚನೆ ಮಾಡಿ, ಡೆವಲಪ್ಮೆಂಟ್ ಬಗ್ಗೆ ಆಮೇಲೆ ನೋಡಿ. ತುಂಬ ಕೆರೆಗಳಿರೋದು, ಕೆರೆ ಜೀರ್ಣೋದ್ಧಾರ ಮಾಡ್ತೀವಿ, ಯಾವುದೇ ಸರ್ಕಾರ ಸರ್ ನೋಡಿ, ಕೆರೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಸರ್ ಇವಾಗ. ಕೆರೆ ಯಾವ ಜಾಗ ಇದೆಯೋ ಅಲ್ಲೆಲ್ಲನೂ ಬಂದಿದೆ ಅಪಾರ್ಟ್ಮೆಂಟ್ ಒತ್ತುವರಿ ಆಗಿದೆ, ದೊಡ್ಡ ಲ್ಯಾಂಡ್ ಮಾಫಿಯಾ ಆಯಿತಾ. ಒಂದ್ರ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೊಂದು ಇಂಟರ್ ಕನೆಕ್ಟು ಆಯ್ತಾ. ಎಲ್ಲನೂ ಇವತ್ತು ಬೆಂಗಳೂರು ಮುಚ್ಚೋಗ್ಬಿಟ್ಟೈತೆ ಸರ್ ಆಯಿತಾ. ಓಲ್ಡ್ ಬ್ಯಾಂಗ್ಳೂರ್ ಅನ್ನೋದಿಲ್ಲ, ನ್ಯೂ ಬ್ಯಾಂಗ್ಳೂರ್ ಅನ್ನೋದಿಲ್ಲ. ಮುಂಚೆ ಓಲ್ಡ್ ಬ್ಯಾಂಗ್ಳೂರ್ ಇತ್ತು, ನ್ಯೂ ಬ್ಯಾಂಗ್ಳೂರ್ ಮಾಡಿದ್ರು, ಮತ್ತು ಇದು ಎಲ್ಲ ಕನೆಕ್ಟಿವಿಟಿ ರೋಡ್ ಮಾಡಿದ್ರು, ಸೂಪರ್. ಅದೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ತಪ್ಪು ಅಂತ ಹೇಳ. ಇದನ್ನು ಇನ್ನೂ ಹೆಂಗೆ ಯುಟಿಲೈಸ್ ಮಾಡಬೇಕೋ ಅದನ್ನು ಮಾಡಬೇಕು. ನೀವು ಕಂಪ್ಲೀಟ್ ಲೇಔಟ್ ಸುಮ್ಮನೆ ಬೇಕಾಬಿಟ್ಟು ಲೇಔಟ್ ಅಪ್ರೂವಲ್ಗಳು ಕೊಟ್ಕೊಂಡು ಇದು ನೀರಾವರಿ ಜಾಗಗಳು ಹೋಗ್ತಾ ಇದೆ, ಕೆರೆಗಳೆಲ್ಲ ಹೋಗ್ತಾ ಇದೆ, ಹಳ್ಳಿಯಲ್ಲಿ ಇದ್ದಿದ್ದ ಕೆರೆಗಳೆಲ್ಲ ಹೋಯ್ತು, ಅಲ್ಲೆಲ್ಲ ಲೇಔಟು ಸರ್ ಇವತ್ತಿಗೆ. ಇನ್ನೇನು ಸರ್ ಬದುಕ್ತಾರೆ ಜನ?
ಎಲ್ಲರಿಗೂ ಸಣ್ಣ ಪುಟ್ಟ ಅಮೌಂಟ್ ಇವತ್ತಿಗೆ ಸಿಗ್ತಾ ಇದೆ, ಅದು ಖುಷಿಗೆಲ್ಲ ಬದುಕೊಂಡು ಆಯಿತಾ. ಎಲ್ಲ ಲೇಔಟು ನೀವು ಅಗ್ರಿಕಲ್ಚರಲ್ ಲ್ಯಾಂಡ್ ಲೇಔಟ್ ಆಯಿತು ಅಂದರೆ ಇನ್ನೆಲ್ಲಿಂದ ಸರ್ ರೈತ ಎಲ್ಲಿ ಬದುಕ್ತಾನೆ, ಜನ ಎಲ್ಲಿ ಬದುಕೋಕ್ಕಾಗತ್ತೆ? ಪ್ರಾಣಿ ಪಕ್ಷಿಗಳೆಲ್ಲ ಇವತ್ತು ಸಾಯ್ತಾ ಇದೆ, ನೀರನ್ನೋದಿಲ್ಲ, ಏನು ಇಲ್ಲ ಸರ್. ಇನ್ನು ನೆಕ್ಸ್ಟು ದಯವಿಟ್ಟು ಇದ್ರ ಬಗ್ಗೆ ಮುಂದಾಲೋಚನೆ ಮಾಡಬೇಕು ನಮ್ಮ ಸರ್ಕಾರದವರು ಆಯ್ತಾ. ಆಗ ಅವಾಗ ಪೆಟ್ರೋಲು ಡೀಸಲ್ಲು ಹಾಲು ಮತ್ತು ಬಸ್ ಫೇರು ಆಯಿತಾ. ಯಾರ್ಯಾರು ನಮ್ಮಂಥ ಮಿಡಲ್ ಕ್ಲಾಸ್ ಜನ ಜೀವನ ಮಾಡೋರಿಗೆ ಅವ್ರ ಹೊಟ್ಟೆ ಮೇಲೆ ಬಡಿಯೋದು. ಹೈ ಪ್ರೊಫೈಲ್ ಜನ ಸೂಪರಾಗಿದ್ದಾರೆ ಆಯ್ತಾ. ಇನ್ನೇನು ಹೇಳಕ್ಕೆ ನಮಗಿಲ್ಲ ಸರ್. ದಯವಿಟ್ಟು ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಯಾವುದೇ ಸರ್ಕಾರ ಬರಲಿ, ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಯಾವುದೇ ಸರ್ಕಾರ ಬಂದರೆ ಇದೇ ಆಗ್ಬಿಟ್ಟಿದೆ ಆಯಿತಾ. ನಾವು ಹೇಳಿ ಸಾಕಾಗೋಗ್ಬಿಟ್ಟಿದ್ದೀವಿ. ಯಾವ ಜವಾಬ್ದಾರಿ ತಗೋತಾರೋ, ಇದು ಯಾರು ಬ್ಲೇಮ್ ಮಾಡೋದು, ಯಾರಿಗೆ ಹೇಳೋದು, ಯಾರು ಕೇಳೋದು, ಏನೂ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು.